ತಾಂಡವ್ ನಿಜ ಮುಖ ಏನು ಅನ್ನೋದು ಎಲ್ಲರ ಮುಂದೆ ಬಯಲಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಕಳ್ಳಾಟವನ್ನು ಬಯಲು ಮಾಡೋದಕ್ಕೆ ಭಾಗ್ಯ ದೊಡ್ಡ ಒಂದು ತಂತ್ರವನ್ನೇ ಮಾಡಿದರು. ಇಲ್ಲಿ ತಾಂಡವ್ ಪ್ಲಾನನ್ನು ಛಿದ್ರಗೊಳಿಸೋದಕ್ಕೆ ಭಾಗ್ಯ ಮಾಡಿದಂಥ ತಂತ್ರ ನಿಜಕ್ಕೂ ಕೂಡ ಪ್ರತಿಫಲ ಕೊಟ್ಟಿದೆ. ಇಲ್ಲಿ ನೀನು ಭಾಗ್ಯ ಬದುಕನ್ನು ಹಾಳು ಮಾಡೋದಕ್ಕೆ ಸಿದ್ಧವಾದಂಥ ತಾಂಡವ್ 3 ಗಂಟೆನ ಹಾಕೋದಕ್ಕೆ ಮುಂದಾಗೆ ಬಿಡ್ತಾರೆ. ಬಟ್ ಅಷ್ಟರಲ್ಲಿ ಆದಿ ಶ್ರೇಷ್ಠನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಶ್ರೇಷ್ಠ ಅಲ್ಲಿಗೆ ಬರ್ತದಾಗೆ ತಾಂಡವ್ ಕಳ್ಳಾಟ ಮಾಡ್ತಿದ್ದಾನೆ. ಅವನು ನಿಜಕ್ಕೂ ಬದಲಾಗಿಲ್ಲ. ಅವನು ಇವಾಗಲೂ ಕೂಡ ಕೇಡಿ ತಾಂಡವ. ಅವನು ಎಂದೂ ಭಾಗ್ಯನ ಪ್ರೀತಿಸಲಿಲ್ಲ. ಭಾಗ್ಯ ಬದುಕನ್ನು ಹಾಳು ಮಾಡಬೇಕು, ಆದಿ ಜೊತೆ ಭಾಗ್ಯ ಮದುವೆಯನ್ನು ನಿಲ್ಲಿಸಬೇಕು, ಇಲ್ಲ ಅಂದರೆ ಭಾಗ್ಯ ಆದಿ ಮನೆಯಲ್ಲಿ ಚೆನ್ನಾಗಿ ಬದುಕ್ಬಿಡ್ತಾಳೆ, ಅವಳು ಚೆನ್ನಾಗಿದ್ದು ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಭಾಗ್ಯ ಬದುಕನ್ನು ಛಿದ್ರ ಮಾಡಬೇಕು ಅಂತ ಈ ರೀತಿ ನಾಟಕ ಮಾಡ್ಕೊಂಡು ಬಂದಿರೋದೇ ಹೊರತು ಅವನು ಬದಲಾಗಿಲ್ಲ. ಅವನು ಒಳ್ಳೆಯವನಾಗಿಲ್ಲ. ಈಗಲೂ ಕೂಡ ಅವನು ಕೆಟ್ಟವನ. ನನಗೂ ಮೋಸ ಮಾಡಿ ಭಾಗ್ಯಕ್ಕೂ ಮೋಸ ಮಾಡೋಕ್ಕೆ ಹೋಗ್ತಿದ್ದಾನೆ. ನಾನು ಈಗ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಎಲ್ಲ ವಿಷಯನೂ ಕೂಡ ರಿವೀಲ್ ಮಾಡ್ತಾರೆ. ಬಟ್ ಇದನ್ನು ಯಾರೂ ಕೂಡ ನಂಬೋದಿಲ್ಲ. ಸುನಂದ ಮತ್ತು ಮಾವ ಎಲ್ಲರೂ ಕೂಡ ಅದನ್ನು ಅಪೋಸ್ ಮಾಡ್ತಾರೆ. ಬಟ್ ಯಾವಾಗ ಇಲ್ಲಿ ಭಾಗ್ಯ ಸಾಕ್ಷಿ ಸಮೇತ ರುಜುವಾತನ್ನು ಮಾಡ್ತಾರೋ, ಇಲ್ಲಿ ಶ್ರೇಷ್ಠ ನಿಜಕ್ಕೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ರಿಪೋರ್ಟ್ ಮುಖಾಂತರ ಆಚೆ ಬರುತ್ತೋ, ಭಾಗ್ಯ ಕೂಡ ಒಂದಷ್ಟು ಸಂದರ್ಭ ಸನ್ನಿವೇಶಗಳನ್ನ ಎಲ್ಲರೂ ಮುಂದೆ ಕೂಡ ವಿವರಿಸ್ತಾರೋ ಆ ಕ್ಷಣ ಎಲ್ರಿಗೂ ಕೂಡ ಖಾತ್ರಿ ಆಗುತ್ತೆ. ಇಲ್ಲಿ ನಿಜಕ್ಕೂ ತಾಂಡವ್ ಮಾಡ್ತಿರೋದು ನಾಟಕ. ಯಾವುದೇ ರೀತಿಯಲ್ಲೂ ಅವನು ಬದಲಾಗಿಲ್ಲ. ಭಾಗ್ಯ ಬದುಕನ್ನು ಹಾಳು ಮಾಡಬೇಕು ಅಂತ ಈ ಒಂದು ನಾಟಕವನ್ನು ಮಾಡ್ದ ಅಂತ. ಇದರಿಂದಾಗಿ ಮಾವ ಮಗನ ವಿರುದ್ಧ ರುಚಿಗೆಳ್ತಾರೆ, ಕುಸುಮವರು ರುಚಿಗೆಳ್ತಾರೆ. ಫೈನಲಿ ಇಲ್ಲಿ ಭಾಗ್ಯ ಕೂಡ ತಾಂಡವ್ ಅವರ ನಾಟಕ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಿದಾಗ ತಾಂಡವ್ ಕೂಡ ರುಚಿಗೆಳ್ತಾರೆ. ಆಗ ಭಾಗ್ಯ ಏನಿದು ನಿಮ್ಮ ನಾಟಕಕ್ಕೆ ಫುಲ್ ಸ್ಟಾಪ್ ಇಟ್ಟೇ ಬಿಟ್ರೆ, ಕೊನೆಗೂ ನಿಮ್ಮ ನಿಜ ಬಂಡವಾಳವನ್ನು ತೋರಿಸೇ ಬಿಡ್ತಿದ್ದಾರಲ್ಲ ಅಂತ ಕೂಡ ಕಾಲೆಳಿತಾರೆ. ಫೈನಲಿ ತಾಂಡವ್ ವಿರುದ್ಧ ನಿಂತ್ಕೊಳ್ಳೋದೆ ತನ್ವಿ ಅಪ್ಪನ ವಿರುದ್ಧ ನಿಂತು ಭಾಗ್ಯ ಮತ್ತು ಆದಿಯನ್ನು ಮದುವೆ ಮಾಡಿಸ್ತಾರೆ. ಬಟ್ ಹೇಗೆ ಅಂತೂ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ.